ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ನಿಮ್ಮ ಪವನ್ ಇಡಮಲೆ ಬಾಲಾಜಿ. ಇವತ್ತು ನಮ್ಮ ಡಾಕ್ಟರ್ ಪಂಪಿನ ಕಂಟಿನ್ಯೂಡ್ ಪಾರ್ಟ್ ಒಂದು ವಿಡಿಯೋ ಆಗಿ ಬಂದಿದ್ದೀನಿ. ಏನಂತಂದರೆ ಎಸ್ ಬೆಂಡ್. ನಾನು ಲಾಸ್ಟ್ ವಿಡಿಯೋದಲ್ಲೆಲ್ಲ ಹೇಳಿದ್ದೆ, ಎಸ್ ಬೆಂಡು ನನಗೆ ಹೊರಗಡೆ ಮಾಡಿಸ್ತಾ ಇರೋದು ಎಕ್ಸ್ಪೆನ್ಸಿವ್ ಅನ್ನಿಸ್ತಾ ಇದೆ ಅಂತ. ಅದಕ್ಕೆ ನಾನೇ ಅದೊಂದು ಡಿಸೈನ್ ಮಾಡಿ, ಅಂದರೆ ಬೇರೆ ಕಡೆ ಎಲ್ಲ ನೋಡಿಬಿಟ್ಟು ಡಿಸೈನ್ ಮಾಡಿ ಐಟಮ್ಸ್ ಆನ್ಲೈನಲ್ಲಿ ಸ್ವಲ್ಪ ಸೋರ್ಸ್ ಮಾಡಿಸ್ಕೊಂಡೆ. ಆಮೇಲೆ ಸ್ವಲ್ಪ ಲೋಕಲಲ್ಲಿ ತೊಗೊಂಡೆ. ಆಮೇಲೆ ಸ್ವಲ್ಪ ಕೆಲಸಗಳೆಲ್ಲ ಮಾಡ್ಸೋಕ್ಕಿತ್ತು, ಮಾಡಿಸ್ಕೊಂಡು ಇವಾಗ ಅದು ರೆಡಿ ಆಗಿದೆ. ಅದು ಯಾವ ಥರ ಇದೆ ಅಂತ ನಾನು ತೋರಿಸ್ತೀನಿ ನೋಡಿ. ಅದು ತುಂಬ ಸಿಂಪಲ್ ಇದೆ. ಎಸ್ ಬೆಂಡ್ ಅಂತಂದರೆ ಎಸ್ ಥರ ಮಾಡಿಲ್ಲ, ನಾನು ಎಲ್ಲ ಸಿಂಗಲ್ ಬೆಂಡ್ ಹಾಕಿ ನಾನು ಮಾಡಿರೋದು. ಇದೆ ನೋಡಿ, ನಾನು ಮಾಡಿರೋ ಎಸ್ ಬೆಂಡ್. ಇದು ಇದರಲ್ಲಿ ಏನಿದೆ ಅಂತಂದರೆ ಜಾಸ್ತಿ ಐಟಮ್ಸ್ ಇಲ್ಲ ನೋಡಿ. ಇಲ್ಲಿ ಒಂದು ಫ್ಲ್ಯಾಂಜ್ ಇದೆ, 2.5 ಇಂಚಸ್ ಫ್ಲ್ಯಾಂಜು, ಒಂದು 2.5 ಇಂಚಸ್ ಬೆಂಡ್ ಇದೆ. ಆ ಬೆಂಡ್ಗೆ ಇಲ್ಲಿ ವಾಲ್ ಕೊಟ್ಬಿಟ್ಟು ಇಲ್ಲಿಂದ ವಾಟರ್ ಫಿಲ್ ಮಾಡೋ ಆಪ್ಷನ್ ಕೊಟ್ಟಿದ್ದೀನಿ. ನೆಕ್ಸ್ಟು ಇದು NRV ಇದೆ 2.5 ಇಂಚಸ್ಸು. ಇಲ್ಲಿಂದ ನೆಕ್ಸ್ಟ್ ಒಂದು 2.5 ಇಂಚಸ್ಸು ಒಂದು ಪೈಪ್ ತಗೊಂಡು ಎರಡು ಕಡೆ ಥ್ರೆಡ್ಡಿಂಗ್ ಮಾಡಿಸ್ಬಿಟ್ಟು ಇಲ್ಲಿಗೆ ಫ್ಲ್ಯಾಂಜ್ ಹಾಕಿದ್ದೀನಿ 2.5 ಇಂಚಸ್ಸು. ಇದರದ್ದು ನೋಡಿ, ಇದು ಐ ಡಿ ಬಂದು 2.5 ಇಂಚಸ್ಸು, ಬಟ್ ಫ್ಲ್ಯಾಂಜು ಓಡಿ ಬಂದು 4 ಇಂಚಸ್ ಇದೆ. ಅಂದರೆ 4 ಇಂಚಸ್ ಫ್ಲ್ಯಾಂಜು ನಾನೀಗ ಇಲ್ಲಿಗೆ ಕೂರಿಸ್ತೀನಿ. ಇದೇ ಇನ್ಕ್ರೀಸರ್ ಥರ ಯೂಸ್ ಆಗುತ್ತೆ. ಈಗ ನಾನು ಸಪ್ರೇಟಾಗಿ ಇಲ್ಲೊಂದು ಇನ್ಕ್ರೀಸರ್ ಏನು ಮಾಡಿಲ್ಲ. ಅಂದರೆ ನಾರ್ಮಲಿ ಇನ್ಕ್ರೀಸರ್ ಮಾಡಬೇಕಿತ್ತು ಅಂತ ಹೇಳಿದ್ರೆ ಇಲ್ಲಿ ಒಂದು 4 ಇಂಚಿಂದ 2.5 ಇಂಚು ರೆಡ್ಯೂಸರ್ ಹಾಕಿಬಿಟ್ಟು ಇಲ್ಲಿಗೆ ವೆಲ್ಡ್ ಮಾಡೋದು, ಇಲ್ಲ ಏನಾದ್ರು ಕೂರಿಸ್ಬಿಟ್ಟು ಇಲ್ಲಿ ತಗೊಬಂದು 4 ಇಂಚ್ ಫ್ಲ್ಯಾಂಜ್ ಹಾಕಬೇಕಿತ್ತು. ಬಟ್ ನಾನು ಅದು ಕಾಸ್ಟ್ ಕಟ್ಟಿಂಗ್ ಥರ ಮಾಡಿದ್ದೀನಿ. ಕಾಸ್ಟ್ ಕಟ್ಟಿಂಗಲ್ಲಿ ಏನಂತಂದರೆ ಇಲ್ಲಿ ಒಂದು ಕಾಲರ್ ಹಾಕಿ 2.5 ಕಾಲರ್ ಹಾಕ್ಬಿಟ್ಟು 2.5 ಇಂದ 4 ಇಂಚ್ ಫ್ಲ್ಯಾಂಜ್ ಹಾಕಿದ್ವಿ. ಇದು ಇಂಟ್ರೆಸ್ಟಿಂಗ್ ಒಂದೊಂದು ಮ್ಯಾಟ್ರ್ ಇದು. ಈಗ ಇಲ್ಲಿ 4 ಇಂಚ್ ಫ್ಲ್ಯಾಂಜು. ಈಗ ನಾವು ಎನಿ ಟೈಪ್ ಆಫ್ PCN, ಈಗ ಯಾವ ಥರ ನಾವು ಪೈಪ್ ಯಾವ ಥರ ಯೂಸ್ ಮಾಡ್ತೀವಿ, ನಾವು ಈಗ ಅಲ್ಯೂಮಿನಿಯಂ ಪೈಪ್ ಯೂಸ್ ಮಾಡ್ತಿದ್ದೀವಿ. ಅಲ್ಯೂಮಿನಿಯಂ ಪೈಪ್ ಅಂತ ಹೇಳಿದ್ರೆ ಪೈಪ್ HDP ಪೈಪ್ ಇದೆ, ಅದ್ರ ಕಾಲರ್ ಆ ಕಡೆ ಈ ಕಡೆ ಕಾಲರ್ ಅಲ್ಯೂಮಿನಿಯಂ ಟೈಪ್ದು ಇದೆ. ಅಂದರೆ ಹಳೆ ಟ್ರೆಡಿಷ್ನಲ್ ಅಲ್ಯೂಮಿನಿಯಂ ಪೈಪ್ ಏನಿತ್ತು ಅದರದ್ದೇ ಕಾಲರ್, ಆ ಕಡೆ ಈ ಕಡೆ ಕಾಲರ್ ಇದೆ. ಆ ಥರದ್ದು ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಹಾಕೋಕ್ಕೆ. ಅಂದರೆ ನಾವು ಪೈಪ್ಸ್ ಆಲ್ರೆಡಿ ಆರ್ಡ್ರ್ ಕೊಟ್ಟಿದ್ದೀವಿ. ಈಗ ಇಲ್ಲಿಗೆ ನಾನು ಏನು ಮಾಡ್ತೀನಿ ಅಂದರೆ ಒಂದು PCN, ಈಗ ಅಲ್ಯೂಮಿನಿಯಂ ಪೈಪ್ದು PCN ವಿತ್ ಫ್ಲ್ಯಾಂಜ್ ತೊಗೊಬಂದು ಇಲ್ಲಿಗೆ ಫಿಕ್ಸ್ ಮಾಡಿದರೆ ಆಯಿತು. ಅದೇ ಇಂಕ್ರೀಸರ್ ಥರ ಆ್ಯಕ್ಟ್ ಆಗುತ್ತೆ, PCN ಆಯಿತು. ಬೇರೆ ಥರ ಪೈಪ್ ಇದೆ ಅಂತ ಹೇಳಿದರೆ ಆ ಪೈಪ್ದು PCNಗೆ ಫ್ಲ್ಯಾಂಜ್ ಹಾಕ್ಬಿಟ್ಟು 4 ಇಂಚ್ ಫ್ಲ್ಯಾಂಜ್ ಹಾಕಿ ಇಲ್ಲಿ ಕೂರಿಸೋದೇ ಇರೋದು ಕೆಲಸ. ಅದನ್ನು ಆ ಪೈಪಲ್ಲಿ ನಾನು ಕಂಟಿನ್ಯೂ ಮಾಡ್ಬೋದು. ಇದಕ್ಕೆ ನನಗೆ ಬಂದಿರೋ ಖರ್ಚು ವೆಚ್ಚ ಅಂತ ಹೇಳಿದರೆ ಲೆಸ್ ದೆನ್ 5,000 ರೂಪೀಸ್ ಇದು. ನಾನು ಅದೇ ಎಲ್ಲ ಟ್ರಾನ್ಸ್ಪೋರ್ಟು ಅದು ಇದು ಹೇಳಿ ಒಂದು ಲೆಸ್ ದೆನ್ 5,000 ರೂಪೀಸ್ ಇದೆ. ಇಲ್ಲಿ ನೋಡಿ, ಇದು ನಾನು ಬೆಂಡು, ಇದು ಫ್ಲ್ಯಾಂಜು ಆಲ್ರೆಡಿ ಇಲ್ಲೇ ಇತ್ತು, ಪಂಪಲ್ಲೇ ಇತ್ತು. ಈ ಫ್ಲ್ಯಾಂಜ್ ಹಾಗೆ ಇತ್ತು. ನಾನು ತೊಗೊಂಡಿದ್ದು ಬರೀ ಒಂದು ಬೆಂಡು, NRV, ಫ್ಲ್ಯಾಂಜು, ಇದು ರೆಡ್ಯೂಸರು, ಆಮೇಲೆ ವಾಲು. ಇದಿಷ್ಟು ತೊಗೊಂಡು ನಾನು ಇಲ್ಲಿ ಹೋಲ್ ಮಾಡಿಸ್ಬಿಟ್ಟು, ಇಲ್ಲಿ ನೋಡಿ, ಇಲ್ಲಿ ಹೋಲ್ ಮಾಡಿಸಿ ಇಲ್ಲಿಗೆ ಒಂದು 1/2 ಇಂಚ್ ಪೈಪು ವೆಲ್ಡ್ ಮಾಡಿ ಇಲ್ಲಿಗೆ ವಾಲ್ ಫಿಕ್ಸ್ ಮಾಡಿದ್ದೀನಿ. ವಾಲ್ ಫಿಕ್ಸ್ ಮಾಡಿ, ಇದು ವಾಲ್ ಏನಕ್ಕೆ ಅಂತ ಹೇಳಿದರೆ, ಈಗ ವಾಲ್ನ ಈ ಥರ ಓಪನ್ ಮಾಡಿಕೊಂಡು ಇಲ್ಲಿಂದ ನಾವು ನೀರು ತುಂಬಿಸ್ತೀವಿ. ಅಂದರೆ ಈ ನೀರು ನಾವು ಇದರೊಳಗೆ ಪಂಪ್ ಒಳಗಡೆ ಫುಲ್ ಫಿಲ್ ಆಗುವಷ್ಟು ನಾವು ಪಂಪ್ ಮಾಡೋಕ್ಕಿಂತ ಮುಂಚೆ ಫಿಲ್ ಮಾಡಿ ಪಂಪ್ ಒಳಗೆಲ್ಲ ಫುಲ್ ಇನ್ಕ್ಲೂಡಿಂಗು ಸೆಕ್ಷನ್ ಪೈಪ್ ಹೊರಗೂ ಫುಲ್ಲಾಗಿ ನೀರು ತುಂಬಿಸಬೇಕಾಗಿದೆ. ಅದಕ್ಕೆ ಇಲ್ಲಿಂದ ನೀರು ತುಂಬಿಸೋದು. ನೀರು ತುಂಬಿಸಾದ್ಮೇಲೆ ಇದನ್ನ ಬ್ಲಾಕ್ ಮಾಡಿದ್ರೆ ಇದು ಲಾಕ್ ಆಯಿತು. ಆಮೇಲಿಂದ ಪಂಪ್ ಆಗಬೇಕಾದ್ರೆ ಇಲ್ಲಿಂದ ನೀರು ಎಕ್ಸಿಟ್ ಆಗೋಲ್ಲ. ಇದು ನೀರು ಹೋಗ್ಲಿಕ್ಕೆ ಮಾತ್ರ ಆಪ್ಷನ್ ಕೊಟ್ಟಿರೋದು ಈ ಥರ ಅಷ್ಟೇ. ಆಮೇಲಿಂದ ಬೆಂಡು NRV ಏನಕ್ಕಿದೆ ಅಂತ ಹೇಳಿದರೆ, ಇದು NRV ಅಂತ ಹೇಳಿದರೆ ನಿಮಗೆ ಗೊತ್ತಿರ್ಬೋದು, ಇಲ್ಲ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. NRV ಅಂದರೆ ನಾನ್ ರಿಟರ್ನ್ ವಾಲ್ ಅಂತ. ಇದು ನೀರು ಇಲ್ಲಿಂದ ಮೂವ್ಮೆಂಟ್ ಆಗೋದು ಒಂದು ಸೈಡಿಗೆ ಮಾತ್ರ ಆಗುತ್ತೆ. ಈ ಕಡೆಯಿಂದ ನೀರು ಮಾತ್ರ ಈ ಕಡೆ ಹೋಗುತ್ತೆ. ಅಕಸ್ಮಾತ್ ಈ ಕಡೆಯಿಂದ ರಿಟರ್ನ್ ಬಂದರೆ ಇದು ಈ ಕಡೆ ವಾಪಸ್ ಹೋಗೋಕ್ಕೆ ಬಿಡೋದಿಲ್ಲ. ಯಾವಾಗ ಇಂಜಿನ್ ಸ್ಟಾಪ್ ಮಾಡ್ತೀವಿ, ಇಂಜಿನ್ ಸ್ಟಾಪ್ ಮಾಡಿದಾಗ ಏನಾಗುತ್ತೆ, ಪೈಪಲ್ಲಿರೋ ತುಂಬ ನೀರು ಇರುತ್ತೆ, ಏನೋ ಒಂದು 1,000-2,000 ಲೀಟ್ರ್ ನೀರು ವಾಪಸ್ ಈ ಕಡೆ ಪುಷ್ ಮಾಡುತ್ತೆ. ಪುಷ್ ಮಾಡಬೇಕಾದ್ರೆ ಏನಾಗುತ್ತೆ, ಆ ನೀರು ಹಿಂಗೆ ಬಂದು ಪಂಪ್ನ ವಾಪಸ್ ರಿಟರ್ನ್ ತಿರುಗಿಸ್ಬಿಡುತ್ತೆ. ರಿಟರ್ನ್ ತಿರುಗಿಸಿದಾಗ ಏನಾಯಿತು ಅಂತ ಹೇಳಿದ್ರೆ, ಈ ನೀರು ವಾಪಸ್ ಬಂದು ಇದು ರಿಟರ್ನ್ ತಿರುಗಿ ಅದು ಮತ್ತೆ ಸೆಕ್ಷನ್ ಪೈಪಲ್ಲಿ ಬಂದು ಸೆಕ್ಷನ್ ಪೈಪಲ್ಲಿರೋ ಲಾಸ್ಟಲ್ಲಿ ಫೂಟ್ ವಾಲ್ ಏನಿರುತ್ತೆ, ಫೂಟ್ ವಾಲ್ನ ಪುಷ್ ಮಾಡೋಷ್ಟು ಪವರ್ ಇರುತ್ತೆ. ಅಂದರೆ ಮೋರ್ ದೆನ್, ಇದು ನಾನೀಗ ಹೇಳ್ತಾ ಇರೋದು ಒಂದು 40 ಪೈಪ್ಗೆ ಆ ರೇಂಜ್, 40 to 50 ಪೈಪ್ ರೇಂಜಲ್ಲಿ ಒಂದು 2,000 ಲೀಟ್ರ್ ನೀರು ಇರ್ಬೋದು. ಆ ನೀರು ವಾಪಸ್ ಬರೋ ಥರ ಹೇಳ್ತಾರೆ. ಈಗ ಒಂದು 100 ಇಲ್ಲ 200 ಪೈಪ್ಸ್ ಹಾಕಿದಾಗ ನಮಗೆ ಕೌಂಟ್ ಮಾಡೋಕ್ಕಾಗಲ್ಲ. 10,000 ಲೀಟ್ರ್ ಪ್ರೆಷರ್ ಇಲ್ಲಿ ತಡೆಯುತ್ತೆ, ಇಲ್ಲಿ ಪುಷ್ ಮಾಡುತ್ತೆ. ಆ ಪುಷ್ ಮಾಡೋದನ್ನು ನಾವು ಬ್ಲಾಕ್ ಮಾಡೋಕ್ಕೋಸ್ಕರ NRV ಹಾಕಿರೋದು. ಏನಕ್ಕಂತಾರೆ, ನೀರು ವಾಪಸ್ ಬಂದು ಇಲ್ಲೇ ಬಂದು ಸೆಕ್ಷನ್ ಪೈಪಲ್ಲೂ ತಳ್ಳಿ ಫೂಟ್ ವಾಲ್ನ ಬಿಸಾಕುವಷ್ಟು ಪ್ರೆಷರ್ ಇರುತ್ತೆ ಅದಕ್ಕೋಸ್ಕರ ಇದು NRV ಹಾಕಿರೋದು. ಇದು ಈಗೇನಾಗುತ್ತೆ ಅಂತಂದರೆ, ಇಲ್ಲಿಂದ ನೀರು ಬಂದಾಗ
ಇದರೊಳಗೆ ಒಂದು ಬಾಲ್ ಇರುತ್ತೆ, ಬಾಲ್ ಟೈಪ್ NRV ಇದು. ಈ ಬಾಲ್ ಓಪನ್ ಆಗಿ ಮೇಲೆ ಬಂದು ನಿಂತ್ಕೊಂಡು ಇಲ್ಲಿ ನೀರು ಎಕ್ಸಿಟ್ ಆಗಿಬಿಟ್ಬಿಡುತ್ತೆ. ಯಾವಾಗ ನೀರು ಸ್ಟಾಪ್ ಆಗುತ್ತೆ ಈ ಬಾಲ್ ವಾಪಸ್ ಬಂದು NRVನ ಕ್ಲೋಸ್ ಮಾಡುತ್ತೆ. NRV ಕ್ಲೋಸ್ ಆಗ್ತಿದ್ದಂಗೆ ನೀರು ಇಲ್ಲೇ ಬ್ಲಾಕ್ ಆಗುತ್ತೆ. ನಾವು ಆಮೇಲಿಂದ ಇಲ್ಲಿಂದ ಪೈಪ್ ಬಿಚ್ಕೊಂಡು ನಾವು ರಿಲೀಸ್ ಮಾಡ್ಕೋಬೋದು ನೀರನ್ನೆಲ್ಲ. ನಾನು ಇದಕ್ಕೆ ಇನ್ನೊಂದು ಸಣ್ಣ ಮಾಡಿಫಿಕೇಶನ್ ಮಾಡ್ತಿದ್ದೀನಿ. ಏನಂತ ಹೇಳಿದ್ರೆ, ನಾರ್ಮಲಿ ಟ್ರೆಡಿಷ್ನಲ್ ಎಸ್ಪೆಂಡಲ್ಲಿ ಅಬ್ಸರ್ವ್ ಮಾಡಿರ್ತಾರ ನೀವು ನೋಡಿರ್ಬೋದು, ಇಲ್ಲ ನಿಮ್ಮಲ್ಲಿ ಇರೋ ಪಂಪಲ್ಲಿ ಹೇಗಿರುತ್ತೆ ಅಂದರೆ, ಈ ಬೆಂಡ್ ಇಲ್ಲಿ ಒಂದೊಂದು ಬೆಂಡ್ ಹಾಕಿ ವಾಪಸ್ ಇಲ್ಲೊಂದು ಬೆಂಡ್ ಹಾಕಿ ಕೆಳಗೆ ತೊಗೊಬಂದು ಇನ್ನೊಂದು ಬೆಂಡ್ ಇಲ್ಲೇ ಹಾಕಿ ಈ ಕಡೆ ತೊಗೊಬಂದು ಇಲ್ಲಿ NRV ಹಾಕಿಬಿಟ್ಟು ಫ್ರಂಟ್ ಇಲ್ಲಿ ಫ್ಲ್ಯಾಂಜ್ ಹಾಕಿಬಿಡ್ತಾರೆ. ಅಂದರೆ ಏನಕ್ಕೆ ಅಂತ ಹೇಳಿದ್ರೆ, ನಾವು ಪೈಪ್ನ ಈ ಹೈಟ್ ಇದೇನಿದೆ ಫ್ಲ್ಯಾಂಜು ಅದು ಈ ಹೈಟಿಗೆ ಬರುತ್ತೆ. ಇಲ್ಲಿ ನಾನು ಅದು ಏನಕ್ಕೆ ಹಿಂಗೆ ಮಾಡಿಲ್ಲ ಅಂತ ಹೇಳಿದರೆ, ಇಲ್ಲಿ ಒಂದು ಬೆಂಡು 2 ಬೆಂಡ್ ಸೇವ್ ಆಯಿತು. 2 ಬೆಂಡ್ ಸೇವ್ ಆಯಿತು ಅಂತಂದರೆ ಬರೀ ಕಾಸ್ಟ್ ಕಟ್ಟಿಂಗ್ ಅಲ್ಲ, ಈ ನೀರು ಇಲ್ಲೇ ಹೋಗಿ ಬೆಂಡಲ್ಲಿ ಹೋಗಬೇಕಾದ್ರೆ ಅದರದ್ದು ಪ್ರೆಷರ್ ಏನಿರುತ್ತೆ ಒಂದು ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗ್ತಾ ಹೋಗುತ್ತೆ. ಒಂದ್ಸಲ ಬೆಂಡ್ ಟರ್ನ್ ಆಗ್ಬೇಕಾದ್ರೆ ಸ್ವಲ್ಪ ಕಮ್ಮಿ ಆಯಿತು, ಇನ್ನೊಂದು ಸಲ ಬೆಂಡ್ ಆಗ್ಬೇಕಾದ್ರೆ ಸ್ವಲ್ಪ ಕಮ್ಮಿ ಆಯಿತು, ಇನ್ನೊಂದು ಸಲ ಬೆಂಡ್ ಆಗ್ಬೇಕಾದ್ರೆ ಸ್ವಲ್ಪ ಕಮ್ಮಿ ಆಯಿತು. ಇದನ್ನೂ ಅವಾಯ್ಡ್ ಆಯಿತು. ಇಲ್ಲಿ ಬೆಂಡಲ್ಲಿ ಪ್ರೆಷರ್ ಕಮ್ಮಿ ಆಗಲ್ಲ, ಸಿಂಗಲ್ ಬೆಂಡ್ ಇರೋದ್ರಿಂದ ಹಾಗೆ ಮುಂದಕ್ಕೆ ಹೋಗ್ಬಿಡುತ್ತೆ. ಬಟ್ ಇನ್ನೊಂದೇನು ಇದರಲ್ಲಿ ಪ್ರಾಬ್ಲಮ್ಮು ಅಂದರೆ, ಈಗ ನಾವು ಇಲ್ಲಿಗೆ ಈ ಹೈಟಲ್ಲಿ ಫ್ಲ್ಯಾಂಜ್ ಫಿಕ್ಸ್ ಮಾಡಿಬಿಟ್ಟು ಈ ಹೈಟಿಗೆ ನಾವು ಪೈಪ್ ಕನೆಕ್ಟ್ ಮಾಡಬೇಕು. ಇಲ್ಲಿಗೆ ಪೈಪ್ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ, ಆ ಪೈಪಲ್ಲಿರೋ ನೀರು ಪ್ಲಸ್ ಪೈಪ್ ವೇಟ್ ಏನಾಗುತ್ತೆ ಇಲ್ಲಿಗೆ ಬೀಳುತ್ತೆ. ಇಲ್ಲಿಗೆ ಪೈಪ್ ವೇಟ್ ಬೀಳುತ್ತೆ. ಪೈಪ್ ವೇಟ್ ಬಿದ್ದಾಗ ಏನಾಗುತ್ತೆ, ಇಲ್ಲಿಂದೆಲ್ಲ ಈ ಕ್ರ್ಯಾಕ್ ಬರೋ ಚಾನ್ಸಸ್ ಇರುತ್ತೆ. ಈಗ ನಾರ್ಮಲ್ ಟ್ರೆಡಿಷ್ನಲ್ ಎಸ್ ಬೆಂಡಲ್ಲಿ ಏನಿರುತ್ತೆ ಹೇಳ್ದಲ್ಲ, ಇಲ್ಲಿ ಎಸ್ ಬೆಂಡ್ ಬಂದು ಇಲ್ಲೇ ತಿರುಗಿ ವಾಪಸ್ ಇಲ್ಲಿ ಬಂದು ಇಲ್ಲಿ ನಾವು ಕೊಡೋದ್ರಿಂದ ಇಲ್ಲಿ ಆಲ್ರೆಡಿ ಅವ್ರು ಸಪೋರ್ಟ್ ಕೊಟ್ಕೊಂಡಿರ್ತಾರೆ. ಇಲ್ಲ ಅಂತಂದರೆ ನಾರ್ಮಲ್ ಟ್ರೆಡಿಷ್ನಲ್ ಪಂಪಲ್ಲಿ ಈ ಫ್ರೇಮು ಇಲ್ಲಿವರೆಗೆ ಇರುತ್ತೆ, ಆ ಫ್ರೇಮೇ ಅದಕ್ಕೆ ಸಪೋರ್ಟ್ ಕೊಟ್ಟಿರ್ತಾರೆ. ಫ್ರೇಮ್ ಇರುತ್ತೆ, ಆ ಫ್ರೇಮಲ್ಲಿ ಈ PCN ಏನಿರುತ್ತೆ. ಬಟ್ ಇಲ್ಲಿ ಆ ಥರ ಅಲ್ಲ, ನಾನು PCN ಮೇಲೆ ಕೊಡೋದ್ರಿಂದ ಇಲ್ಲಿಗೂ ಪ್ರೆಷರ್ ಬೀಳುತ್ತೆ. ಅದಕ್ಕೆ ನಾನು ಇಲ್ಲಿಗೆ ಇವಾಗ ಒಂದು ಸಪ್ರೇಟಾಗಿ ಒಂದು ಆ್ಯಂಗ್ಲರ್ ಹಾಕ್ತಾಯಿದ್ದೀನಿ. ಆ್ಯಂಗ್ಲರ್ ಹಾಕಿ ಏನು ಮಾಡಿದ್ದು, ಇಲ್ಲಿಂದ ಒಂದು ಆ್ಯಂಗ್ಲರ್ ಫಿಕ್ಸ್ ಮಾಡಿ ಇದಕ್ಕೊಂದು ಸಪ್ರೇಟ್ ಆ್ಯಂಗ್ಲರ್ ಹಾಕ್ತಾಯಿದ್ದೀನಿ. ಏನಕ್ಕೆ ಅಂತಂದರೆ ಆ ವೆಯ್ಟ್ನ ಇದು ತೊಡ್ಕೋಬೇಕು. ಈ ಆ್ಯಂಗ್ಲರ್ ಇಲ್ಲಿಂದ ತೊಗೊಬಂದು ಇಲ್ಲಿಗೆ ನಾನು ಕನೆಕ್ಟ್ ಮಾಡಿ ಬಿಡ್ತೀನಿ. ಇದು ಇನ್ನೊಂದು ನನಗೆ ಹೇಳಕ್ಕೆ ಮರ್ತೋಯ್ತು. ಈ ಎಸ್ ಬೆಂಡ್ ನೋಡಿ ಇದು ಯಾವ ಥರ ಡಿಸೈನ್ ಆಗಿದೆ ಅಂತ ಹೇಳಿದ್ರೆ, ಇಲ್ಲಿ ಫ್ಲ್ಯಾಂಜಲ್ಲಿ ಕೂತ್ಕೊಳ್ಳೋ ಥರ ಇದೆ. ಎಲ್ಲನೂ ಫ್ಲ್ಯಾಂಜಲ್ಲೇ ಕೂರೋದು. ಬಟ್ ಇದು ಯಾವ ಥರ ಅಂದರೆ, ಈಗ ಎಕ್ಸಾಂಪಲ್ ನೋಡಿ, ಈಗ ಈಗ ಈ ಟ್ರ್ಯಾಕ್ಟರಲ್ಲಿ ಈಗ ಆಲ್ರೆಡಿ ಪಂಪು ಇದು ಫಿಕ್ಸ್ ಮಾಡಿದ್ದೀನಿ ನಾನು. ಈ ಫಿಕ್ಸ್ ಮಾಡಿದ್ಮೇಲೆ ಈಗ ಎಕ್ಸಾಂಪಲ್ ಈಗ ನಾವು ಒಂದು ಕೆರೆಗೆ ತೊಗೊಂಡೋಗಿ ನಿಲ್ಲಿಸ್ತೀವಿ. ಕೆರೆಗೆ ತೊಗೊಂಡೋಗಿ ನಿಲ್ಲಿಸಿದಾಗ ಹೇಗೂ ಈ ಸೆಕ್ಷನ್ ಎಂಡು ಈಚೆ ಸೈಡಿಗೆ ಬರುತ್ತೆ. ಸೆಕ್ಷನ್ನ ನಾವು ಆ ಕಡೆ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಸೆಕ್ಷನ್ ನಾವು ಪಂಪಿಗೆ ಹಾಕಿದ್ಮೇಲೆ ಈಗ ನಮಗೆ ಎಕ್ಸಾಂಪಲ್ ಬಹುಶಃ ಈ ನಮಗೆ ತೋಟ ಈಗ ಈ ಕಡೆಗಿದೆ, ಇಲ್ಲ ಬಹುಶಃ ತೋಟ ಆ ಕಡೆಗಿರ್ಬೋದು, ಇಲ್ಲ ಮೇಲೆ ಬದಿಗಿರ್ಬೋದು, ಇಲ್ಲ ಬ್ಯಾಕ್ ಸೈಡಿಗಿರ್ಬೋದು. ಆ ಥರ ಇದ್ದಾಗ ಏನಾಗುತ್ತೆ, ಟ್ರೆಡಿಷ್ನಲ್ ಎಸ್ ಬೆಂಡಲ್ಲಿ ನಾರ್ಮಲ್ ಎಸ್ ಬೆಂಡಲ್ಲಿ ಅದು ಆಲ್ರೆಡಿ ಇಲ್ಲಿ ಫಿಕ್ಸ್ ಆಗಿ ಹೋಗ್ಬಿಟ್ಟಿರುತ್ತೆ. ಈಗ ನಾವು ಆ ಕಡೆಯಿಂದ ನಮಗೆ ಎಸ್ ಬೆಂಡ್ ಬೇಕು ಅಂತಂದರೆ ಅದು ಆಗೋದಿಲ್ಲ, ಕಷ್ಟ. ಬಟ್ ಇಲ್ಲಿ ಆ ಥರ ಏನು ಮಾಡಿಲ್ಲ ನಾನು. ಇಲ್ಲಿ ನೋಡಿ, ಈ 4 ಬೋಲ್ಟ್ ಬಿಚ್ಚಿ ಇದೀಗ 4 ಬದಿಗೆ ತಿರುಗೋ ಥರ ಇದೆ. ಈ 4 ಬೋಲ್ಟ್ ಬಿಚ್ಚಿಬಿಟ್ಟು ಇದನ್ನು ಈ ಥರನೂ ಸೆಟ್ ಮಾಡ್ಕೋಬೋದು, ಆ ಕಡೆಗೂ ಸೆಟ್ ಮಾಡ್ಕೋಬೋದು, ಆ ಕಡೆಗೂ ಸೆಟ್ ಮಾಡ್ಕೋಬೋದು, 4 ಬದಿಗೂ ಸೆಟ್ ಮಾಡ್ಕೋಬೋದು. ಬಟ್ 2 ಆಚೆಗೂ ಈಚೆಗೂ 2 ಕಡೆಗಂತೂ ನಾರ್ಮಲಿ ನಮಗೆ ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಈಗ ನಾವು ಅಲ್ಲಿ ಹೋಗಿ ಇಟ್ಟ ಮೇಲೆ ನಮಗೆ ಗೊತ್ತಾಗುತ್ತೆ ತೋಟ ಈ ಕಡೆಗಿದೆಯಾ ಇಲ್ಲ ತೋಟ ಈ ಕಡೆಗಿದೆಯಾ ಅಂತ. ಈಗ ನಮ್ಮ ಮನೆಯಲ್ಲಿ ನಮ್ಮ ತೋಟಕ್ಕೆ ಹೇಗಿದೆ ಅಂತ ಹೇಳಿದ್ರೆ, ಇಲ್ಲಿಂದ ನೀರು ಈ ಕಡೆಗಿದೆ. ಅಕಸ್ಮಾತ್ ಈಗ ಆ ಕಡೆಗೆ ಬೇಕು ಅಂತ ಹೇಳಿದ್ರು ಕೂಡ ಇಲ್ಲಿಂದ ಬಿಚ್ಚಿ ಇದನ್ನು ಆ ಕಡೆಗೆ ಟರ್ನ್ ಮಾಡಿಕೊಂಡ್ರೆ ಅಲ್ಲಿಗೆ ಆಯಿತು. ಸೇಮ್ ಆವಾಗಲೂ ಕೂಡ ಇಲ್ಲೊಂದು ಆ್ಯಂಗ್ಲರ್ ನಾನು ಏನು ಹೇಳ್ತೀನಿ, ಈಗ ಆ್ಯಂಗ್ಲರ್ ಮಾಡ್ತಾಯಿದ್ದೀನಿ, ಇದು ನಾನು ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೀನಿ. ಈ ಆ್ಯಂಗ್ಲರಿಂದ ಇಲ್ಲಿಂದ ಇಲ್ಲಿಗೊಂದು ಆ್ಯಂಗ್ಲರ್ ಹಾಕ್ತೀನಿ. ಸೇಮ್ ಆ್ಯಂಗ್ಲರು ಅದೇ ಆ್ಯಂಗ್ಲರ್ ಇಲ್ಲಿಗೂ ಬರುತ್ತೆ. ಅಂದರೆ ಎಲಿಮೆಂಟ್ ಎಲ್ಲ ಸೇಮ್ ಇರುತ್ತೆ. ಅದೇ ಆ್ಯಂಗ್ಲರ್ ತೆಗೆದು ಇಲ್ಲಿ ಹಾಕೋದು, ಇದನ್ನ ಫಿಕ್ಸ್ ಮಾಡ್ಕೊಂಡು ನಾವು ಪೈಪು ರೈಸ್ ಮಾಡ್ಕೋಬೋದು. ಈಗ ನಮ್ಮದು 2 ಕೆರೆ ಇದೆ, 2 ತೋಟ 2 ಕೆರೆ, ಅದರಲ್ಲೂ ಬೇರೆ ಬೇರೆ ಥರ ಇದೆ. ಇನ್ನೊಂದು ಕೆರೆಗೆ ನಮಗೆ ಆ ಕಡೆಗೆ ಮಾಡಬೇಕಾಗುತ್ತೆ. ಈಗ ನಮಗೆ ನೀರು ಹಾಕೋ ಕೆರೆಗೆ ಈ ಕಡೆಯಿಂದ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಈ ಕಡೆ ಮಾಡ್ಕೊಂಡು ಈಗ ಸೆಟ್ ಮಾಡ್ಕೋತಾ ಇದ್ದೀನಿ. ಇದೀಗ ನಾನು ಇಲ್ಲಿ ಆ್ಯಂಗ್ಲರ್ ಫಿಟ್ ಮಾಡಿದ್ಮೇಲೆ ತೋರಿಸ್ತೀನಿ. ಇದಿಷ್ಟು ಎಸ್ ಬೆಂಡಿನ ವಿಶೇಷ. 2 ಕಡೆ ಆರ್ಮ್ಸ್ ಇಲ್ಲಿ ಕನೆಕ್ಟ್ ಆಗುತ್ತೆ, ಇನ್ನೊಂದು ರಾಡು ಇಲ್ಲಿಂದ ಇಲ್ಲಿ ಕನೆಕ್ಟ್ ಆಗುತ್ತೆ. ಇದಿಷ್ಟೇ ಇರೋದು. ಈಗ ಏನಾಗುತ್ತೆ ಅಂದರೆ ಆಟೋಮೆಟಿಕ್ಕು ನಾನೀಗ ನಿಮಗೆ ಲಿಫ್ಟ್ ಮಾಡಿ ತೋರಿಸ್ತೀನಿ ನೋಡಿ. ಹ್ಯಾಂಡ್ ಬ್ರೇಕ್ ಹಾಕಿ ಟ್ರ್ಯಾಕ್ಟರ್ ಸ್ಟಾರ್ಟ್ ಮಾಡ್ಕೋತೀನಿ. ಸ್ಟಾರ್ಟ್ ಮಾಡಿಕೊಂಡೆ. ಇಲ್ಲಿ ನೋಡಿ, ಇಲ್ಲಿ ಇದ್ರದ್ದು ಇಲ್ಲಿ ನೋಡಿ, ಇದು ಆರ್ಮ್ಸ್ನ ಲಿಫ್ಟ್ ಮಾಡುವಂಥ ಇದು ಗೇರ್. ಇದು ನಾನಿಲ್ಲಿ ನೋಡಿ ಲಿಫ್ಟ್ ಮಾಡ್ತೇನೆ. ನಿಮಗೆ ಅಲ್ಲಿ ಪಂಪ್ ಕಾಣಿಸ್ತಾ ಇದೆ ನೋಡಿ, ಪಂಪ್ ಲಿಫ್ಟ್ ಆಗೋದು ಕಾಣುತ್ತೆ ನೋಡಿ. ನಾನು ಮೇಲೆ ಎತ್ತಾ ಇದ್ದೀನಿ, ಅಲ್ಲಿ ನೋಡಿ ಪಂಪು ಮೇಲೆ ಎತ್ಕೊಂಡು ನೋಡಿದ್ರಾ, ಎತ್ಕೊಳ್ಳೋದು ನೋಡಿದ್ರಾ ನೋಡಿ. ಇಲ್ಲಿ ನೋಡಿ ಇಷ್ಟು ಹೈಟು
ಮೇಲೆ ಲಿಫ್ಟ್ ಆಗಿದೆ, ಇನ್ನೂ ಮೇಲಕ್ಕೆ ಬರುತ್ತೆ. ನೋಡಿ ಲಿಫ್ಟ್ ಆಗಿದೆ. ಈಗ ಇದು ಹಿಂಗೆ ಎತ್ಕೊಂಡು ಹಿಂಗೆ ಮೂವ್ಮೆಂಟ್ ಮಾಡ್ಬೋದು. ಇನ್ನೂ ಒಂದು ಇಲ್ಲಿ ಆಕ್ಸೆಲ್ ಹಾಕಬೇಕಾಗಿದೆ, ನಾನು ಇದನ್ನು ಹಾಕಿಲ್ಲ, ಅದು ನಾನು ಹಾಕಿದ ಮೇಲೆ ತೋರಿಸ್ತೀನಿ. ಇದಿಷ್ಟು ಇವಾಗ ಎಸ್ ಬೆಂಡ್ ಕನೆಕ್ಟ್ ಮಾಡೋದು. ಆಮೇಲೆ ನಾನು ವಾಪಸ್ ನೋಡಿ ಅದನ್ನು ಡೌನ್ ಮಾಡ್ತೀನಿ, ಗೇರ್ ಡೌನ್ ಮಾಡ್ತಿದ್ದಂಗೆ ಅಲ್ಲಿ ನೋಡಿ ಲಾಸ್ಟಲ್ಲಿ ಅದು ಇಳಿತಾ ಇದೆ. ಮಾಡಿದ್ರಲ್ಲ ಇಷ್ಟೇ. ಇದು 300 kgs ಮೇಲೆ ಇದೆ. ಇದು ಇದು ಲಿಫ್ಟ್ ಮಾಡಿ ಈಗ ಹೋಗ್ತಾ ಇರೋದು. ಈಗ ಇಲ್ಲಿಂದ ಏನಂತಂದರೆ ಈ ಹುಕ್ ಬಿಚ್ಚಿಬಿಟ್ಟು ಅಲ್ಲಿ ಇದು ಕಾಣ್ತಾ ಇದೆ ನೋಡಿ, ಇಲ್ಲಿ ಆಫ್ ಮಾಡ್ತೀನಿ ಟ್ರ್ಯಾಕ್ಟರ್ನ. ಸಪೋರ್ಟ್ ಆ್ಯಂಗಲ್ ರೆಡಿ ಆಯಿತು. ಎರಡು ಕಡೆಗೂ ಸಪೋರ್ಟ್ ಆ್ಯಂಗಲು ಆಗಿದೆ. ಆವಾಗಲೇ ನಾನು ಈ ಕಡೆಗೆ ಇಟ್ಟಿದ್ದೆ, ಈಗ ಅಂದರೆ ರೈಟ್ ಸೈಡಿಗೆ ಪ್ಲೇಸ್ ಮಾಡಿದ್ದೆ, ಈಗ ಲೆಫ್ಟಿಗೆ ಪ್ಲೇಸ್ ಮಾಡಿದ್ದೀನಿ ನೋಡಿ. ಅಂದರೆ ಎರಡು ಕಡೆಗೂ ನಾವು ಅದನ್ನು ಚೇಂಜ್ ಮಾಡ್ಕೋಬೋದು ನಮಗೆ ಬೇಕಾದಂಗೆ. ಈಗ ಲೆಫ್ಟ್ ಸೈಡಿಗೆ ಆ್ಯಂಗ್ಲರು ಇಲ್ಲಿ ನೋಡಿ, ಇಲ್ಲಿ ಬೋಲ್ಟ್ ನಟ್ ಸಿಸ್ಟಮ್ ಮಾಡಿದ್ದೀನಿ. ಈಗ ಇಲ್ಲಿಂದ ಇಲ್ಲಿಗೆ ಬಾಡಿಗೆ ಫ್ರೇಮ್ಗೆ ಒಂದು ಆ್ಯಂಗಲ್ ಕೊಟ್ಟಿದ್ದೀನಿ. ಈ ಜಾಗಕ್ಕೆ ಈಗ ವೆಯ್ಟು ಅಷ್ಟೊಂದು ಬೀಳಲ್ಲ, ಅಂದರೆ ಇದು ಸಪೋರ್ಟ್ ಮಾಡುತ್ತೆ. ಈಗ ವೆಯ್ಟ್ ಬಿದ್ದರೆ ಈ ಆ್ಯಂಗಲು ಈಗ ಸಪೋರ್ಟ್ ಮಾಡುತ್ತೆ. ಅದೇ ಥರ ಎರಡು ಕಡೆಗೂ ಇದೀಗ ಆ ಕಡೆ ಚೇಂಜ್ ಮಾಡಿದಾಗ ಇಲ್ಲಿ ನೋಡಿ, ಇಲ್ಲಿ ಹಂಗೆ ವೆಲ್ಡ್ ಮಾಡಿದ್ದೀನಿ. ಇದನ್ನು ಈಗ ಇದನ್ನ ಅದಕ್ಕೆ ಆ್ಯಂಗಲ್ ಹಾಕೋದು ಅಷ್ಟೇ. ಎರಡು ಕಡೆಗೂ ಈಗ ಒಂದೇ ಸಲ ರೆಡಿ ಆಯಿತು. ನಮಗೆ ಯಾವ ಕಡೆಗೆ ನೀರು ಬರಬೇಕು, ಬಲಬದಿಗೋ ಇಲ್ಲ ಎಡಬದಿಗೋ ಅದು ನೋಡಿಕೊಂಡು ನಾವು ಅಲ್ಲಿ ಫಿಕ್ಸ್ ಮಾಡಿಕೊಂಡು ಆ್ಯಂಗಲರ್ನ ಈ ಕಡೆಗೆ ಬೇಕಾದ್ರೆ ಈ ಕಡೆ, ಆ ಕಡೆ ಬೇಕಾ ಕಡೆ ಹಾಕ್ಕೊಂಡು ಟೈಟ್ ಮಾಡುವಂಥದ್ದು. ಸಿಂಪಲ್ ಆಗಿದೆ, ಇದು ಜಾಸ್ತಿ ಎಕ್ಸ್ಪೆನ್ಸಿವ್ನೂ ಇಲ್ಲ. ಇದು ನಾನು ಮಾಡಿರೋ ಎಸ್ ಪೆನ್ನಿನ ವಿಶೇಷ. ನೆಕ್ಸ್ಟ್ ಏನಂತಂದರೆ ಇದೀಗ ಫುಲ್ಲಾಗಿ ರೆಡಿ ಆಯಿತು. ಇನ್ನು ಇದಕ್ಕೆ ಪಿ ಸಿ ಎನ್ ಒಂದು ಬರಬೇಕು. ಪಿ ಸಿ ಎನ್ ಆಲ್ರೆಡಿ ನಾನು ಬುಕ್ ಮಾಡಿದ್ದೀನಿ. ಅಂದರೆ ಅದು ಪೈಪ್ ಜೊತೆ ಯಾವ ಥರ ಪೈಪ್ ಬೇಕು ಅದಕ್ಕೆ ಸೆಟ್ ಆಗುವಂಥ ಪಿ ಸಿ ಎನ್ನೇ ಬೇಕಾಗಿರುತ್ತೆ. ಅದಕ್ಕೆ ನಾನು ಈಗ ಫ್ಲ್ಯಾಂಜ್ ಆಗಿಬಿಟ್ಟಿದ್ದೀನಿ. ಎಸ್ ಪೆಂಡಿನ ಕೆಲಸ ಕಂಪ್ಲೀಟಾಗಿ ಮುಗಿದಿದೆ. ಇನ್ನು ನೆಕ್ಸ್ಟ್ ಏನಂತ ಹೇಳಿದ್ರೆ ಏನಿಲ್ಲ, ಕೆರೆ ಹತ್ರ ತೊಗೊಂಡೋಗಿ ಪೈಪ್ ಫಿಕ್ಸ್ ಮಾಡಿದ ಮೇಲೆ ಇನ್ನು ನಾವು ಇರಿಗೇಷನ್ ಮಾಡೋದಂತೆ ಬಾಕಿ. ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಇರಿಗೇಷನ್ ಮಾಡೋದು, ಆಮೇಲೆ ಇದ್ರದ್ದು ನೆಕ್ಸ್ಟ್ ಇನ್ನೇನು ಕನೆಕ್ಷನ್ಸ್ ಹೇಗಿದೆ, ಪಿ ಟಿ ಒ ಕನೆಕ್ಟ್ ಮಾಡೋದು, ಪಂಪಿಗೆ ನೆಕ್ಸ್ಟ್ ಸೆಕ್ಷನ್ ಪೈಪ್ ಕನೆಕ್ಟ್ ಮಾಡೋದು, ಅದನ್ನು ನಾನು ತೋರಿಸ್ಕೊಡ್ತೀನಿ. ನನಗೆ ತುಂಬ ಖುಷಿಯಾಗಿದೆ. ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ಮಾಡಿದ್ದು ಡಾಕ್ಟರ್ ಪಂಪ್ ವೀಡಿಯೋ ತುಂಬ ಜನರು ನೋಡಿದ್ದಾರೆ. ನಾನು ಕಾಂಟ್ಯಾಕ್ಟ್ ಮಾಡಿದ್ದೀರಾ ನೀವು. ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನಾನು ಕ್ಲಿಯರ್ ಮಾಡಿದ್ದೀನಿ. ಇನ್ನಷ್ಟು ನಿಮಗೆ ಏನಾದರೂ ಡೌಟ್ ಇದ್ದರೆ ನೀವು ಮತ್ತೆ ಕೇಳ್ಬೋದು. ಈ ವಿಡಿಯೋ ರೆಫರ್ ಮಾಡಿ. ಇದು ಎಕ್ಸ್ಪೆಂಡ್ ಮಾಡುವಂಥ ವಿಧಾನ ಆಗಿದೆ. ಇದು ಟ್ರೈ ಮಾಡ್ಬೋದು ನಿಮಗೆ. ಅಂದರೆ ನೀವೊಂದು 40 HP 35 HP ಗಿಂತ ಕಮ್ಮಿ ಇರುವ ಪಂಪಿಗೆ ಈ ಥರ ಮಾಡ್ಬೋದು. ಅಂದರೆ ತುಂಬ ಹೆವಿ ಇರೋದು ಈ ಥರ 407 ಇಂಜಿನ್ ಇರುವಂಥದ್ದಕ್ಕೆ ಇದು ವರ್ಕ್ ಆಗ್ಬೋದು ಅಂತ ನಾನು ಪ್ರಾಕ್ಟಿಕಲಿ ಗೊತ್ತಿಲ್ಲ. ಬಟ್ ಇದಕ್ಕೆ ಸಾಕಾಗುತ್ತೆ ಅಂತೂ. ನಾನು ಟ್ರಯಲ್ ನೋಡಬೇಕಾಗಿದೆ. ಟ್ರಯಲ್ ನೋಡಿದ್ಮೇಲೆ ನಾನು ನಿಮಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಹೇಳ್ತೀನಿ. ಇದುವರೆಗೆ ನಾನು ಕೊಟ್ಟಿರೋ ಇನ್ಫಾರ್ಮೇಷನಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದರೆ, ನಿಮಗೆ ಈ ಥರ ಪಂಪ್ ಮನೇಲಿ ಬೇಕು ಅಂತ ಅಂದ್ಕೊಂಡಿದ್ದರೆ ನನಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ ನಾನು ನಿಮಗೆ ಶೇರ್ ಮಾಡ್ತೀನಿ.